ಕೊನೆಗೂ ಅಂತೂ ಇಂತೂ ಅಜ್ಜಿಯ ಕೊನೆ ಆಸೆನ ಈಡೇರಿಸೋ ದಿನ ಹತ್ರ ಬಂದಾಯ್ತು. ಶನೇಶ್ವರ ಸ್ವಾಮಿ ಅವರ ದಾರಿ ತೋರ್ಸಾಯ್ತು. ಸೊ ಇವಾಗ ಜನಸ್ನೇಹಿ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಇಲ್ಲಿ ಐ ಸೆಕ್ಯೂರಿಟಿಯಲ್ಲಿ ಅಜ್ಜಿನ ಕರ್ಕೊಂಡು ಹೋಗ್ತಾ ಇದೀವಿ. ಜೊತೆಲಿ ಮೇಡಮ್ ಕೂಡ ಬರ್ತಿದ್ದಾರೆ ನೋಡ್ಕೊಳಕ್ ಅವ್ರನ್ನ. ನಡ್ರಿ ಡಾರ್ಲಿಂಗ್, ಅಂತೂ ಇಂತೂ ಬಾಯ್ ಬಾಯ್. ಸೊ ನೋಡ್ಬೋದು ಇವಾಗ ಐ ಸೆಕ್ಯೂರಿಟಿ ಎಲ್ಲ ಕೊನೆಗೂ ಐ ಸೆಕ್ಯೂರಿಟಿಲಿ ಅಜ್ಜಿನ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಅವ್ರ ಆಸೆ ಒಂದೇ ಒಂದು, ಬೈರಸಂದ್ರ ನೋಡ್ಬೇಕು, ಮೊಮ್ಮಕ್ಕಳು ನೋಡ್ಬೇಕು ಅಂತ. ಕೊನೆಗೂ ಇವತ್ತು ಡಿಸೈಡ್ ಮಾಡಿದೀವಿ. ಅಜ್ಜಿ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ತುಂಬಾ ಕಷ್ಟ ಇದೆ. ಹಂಗಾಗಿ ಅವ್ರಿಗೆ ಬೈರಸಂದ್ರ ತೋರಿಸ್ಲೇಬೇಕಂತ ನಿರ್ಧಾರ ಮಾಡಿದೀವಿ. ಸೊ ಬನ್ನಿ, ಅಲ್ಲಿ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ ಅವ್ರ ಊರಲ್ಲಿ, ನೋಡೋಣ. ಟಾಟಾ ಮಾಡು ಅನ್ಸುತ್ತೆ, ಟಾಟಾ ಮಾಡು ಎಲ್ಲರಿಗೂ, ಟಾಟಾ ಮಾಡು ಬಾಯ್ 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 ಬಾಯ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನೀವು ಆಲ್ರೆಡಿ ನೋಡ್ತಿರ್ಬೋದು, ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಬೈರಸಂದ್ರ ಅಜ್ಜಿ ಅವರು ದಿನೇ ತುಂಬಾನೇ ಕುಗ್ತಾ ಇದ್ದಾರೆ. ತುಂಬ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಸಾಕಷ್ಟು ಒದ್ದಾಡ್ತಿದ್ದಾರೆ, ನೆನ್ಸ್ಕೋತಾ ಇದ್ದಾರೆ ಮನೆಯವ್ರನ್ನೆಲ್ಲ. ಬಟ್ ಅವ್ರ ಮನೆಯವ್ರು ಯಾರೂ ಬರ್ತಾ ಇಲ್ಲ. ಆದರೂ ಕೂಡ ಅವ್ರ ಆಸೆ ಯಾವಾಗಲೂ ಬೈರಸಂದ್ರ ಅದೊಂದು ಬಿಟ್ಟರೆ ಬೇರೆ ಏನೂ ಅವ್ರ ಬಾಯಲ್ಲಿ ಬರಲ್ಲ. ಸೊ ಹಂಗಾಗಿ ನಿರ್ಧಾರ ಮಾಡಿದ್ವಿ, ಅವರು ಕೊನೆ ಆಸೆನ ನಾವು ಫಿಲ್ ಮಾಡಬೇಕು. ಕನಿಷ್ಠ ಪಕ್ಷ ಅವ್ರ ಊರ್ನಾದ್ರು ತೋರಿಸ್ಬೇಕು, ಅಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಈಗ ನಾವು ಇವಾಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ದೇವ್ರ ಮಕ್ಕಳೆಲ್ಲ ಸೇರಿ ಪ್ರೀತಿಯಿಂದ ಐ ಸೆಕ್ಯೂರಿಟಿಯಲ್ಲಿ ಅಜ್ಜಿಗೆ ಯಾವುದೇ ಥರದ್ದು ಆರೋಗ್ಯದಲ್ಲಿ ತೊಂದರೆ ಆಗಬಾರ್ದು. ಯಾಕಂದರೆ ತುಂಬ ತೊಂದರೆ ಇರೋದ್ರಿಂದ ಆಂಬುಲೆನ್ಸು ಜೊತೆ ಹುಡುಗರು ಎಲ್ಲರೂ ಕೂಡ ನಾವು ಅವರ ಬೈರಸಂದ್ರಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ, ಏನು ಮಾಡ್ತಾರೆ. ಸೊ ಅವ್ರ ಊರಲ್ಲಿ ಯಾವ ಥರ ಸ್ಪಂದನೆ ಸಿಗುತ್ತೆ, ಜೊತೆಗೆ ಅವ್ರು ಎಲ್ಲಿ ಸಿಕ್ಕಿದ್ರು ನನಗೆ ಅದೇ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನಮಸ್ಕಾರ. ಬನ್ನಿ ಸ್ನೇಹಿತರೆ, ನೋಡೋಣ. ಸ್ನೇಹಿತರೆ, ಇನ್ನು 2 ಕಿಲೋಮೀಟರ್ ಇದೆ ಬೈರಸಂದ್ರಕ್ಕೆ. ಅಜ್ಜಿಯ ಹುಟ್ಟೂರಿದು. ನಾನು ಅಜ್ಜಿನ ಕರ್ಕೊಂಡಂತ ಜಾಗ ಇದು. ಅದೇ ಜಾಗದಲ್ಲಿ ಅಜ್ಜಿ ಕೊನೆ ಆಸೆ ಈಡೇರ್ಸಕ್ ಬಂದಿದ್ದೀನಮ್ಮ. ನೋಡ್ಲೇಬೇಕು ಅಂತ ಬಹಳ ಆಸೆ ಪಟ್ಟಿತ್ತು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ. ನೀವೆಲ್ಲ ಅವತ್ತು ಕಳ್ಸ್ಕೊಟ್ಟಿದ್ದು? ನಾನೇನಿಲ್ಲ ಅಣ್ಣ, ನಾನು ತುಂಬಾ ದಿನ ಊಟ ಇಕ್ಕಿದ್ದೆ ಅಣ್ಣ ಅಜ್ಜಿಗೆ. ಹೌದಾ? ಏನನ್ಸುತ್ತೆ ಅಜ್ಜಿ ನೋಡಿ? ಏನನ್ಸುತ್ತೆ ಇವಾಗಿದ್ರೆ ಆದ್ರೆ ಇವಾಗ ತುಂಬಾ ವೀಕ್ ಆಗಿದಾರಮ್ಮ. ತುಂಬಾ ವೀಕ್ ಅಂದ್ರೆ ವೀಕ್ ಏನು ಇಲ್ಲ. ಎಷ್ಟು ಎತ್ಕೊಂಡ್ ತಿರುಗ್ಬಿಡೋದ ಪಾಪ ಅಜ್ಜಿ, ತುಂಬಾ ಎತ್ಕೊಂಡ್ ತಿರುಗ್ಬಿಡೋದ್ ನನ್ ಮಗಳನ್ನ. ನಿಮ್ ಮಗಳನ್ನ ಏನ್ ಫಾಸ್ಟ್ ಆಗಿ ಓಡಾಡೋದು ಗೊತ್ತಾ? ನಾನೇ ಕಳ್ಸಿದ್ದಿಲ್ಗೆ. ಕೊನೆಗೂ ಮಳೆ ಬರ್ತಾ ಇದೆ, ಗುಡುಗು ಮಿಂಚು ಸಿಡಿಲು. ಅಜ್ಜಿ ಕಾಲಿಟ್ಟಿದ ಜಾಗ ಇದು, ಕಾಲಿಟ್ಟ ತಕ್ಷಣ ಗುಡುಗು ಮಿಂಚು ಸಿಡಿಲು ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಅಲ್ಲೆಲ್ಲರೂ ಅಜ್ಜಿನ ನೋಡ್ಕೊಂಡು ಅಜ್ಜಿ ಇವ್ರ ಮನೆಗೆಲ್ಲ ಹೋಗ್ತಿದ್ರಂತೆ. ಅಮ್ಮ ಹೇಗೆ ಅಜ್ಜಿ? ಕೆಂಪಿ 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 ಚೆನ್ನಾಗಿದ್ದೀ? ನಾನು ಯಾರು? ನಾನು ಯಾರು? ಕೆಂಪಕ್ಕ. ಕೊನೆಗೂ ಬೈರಸಂದ್ರ ಕರ್ಕೊಂಡ್ಬಂದು ಕೆಂಪಕ್ಕನ್ ಭೇಟಿ ಮಾಡಿಸಿದಾಯ್ತು. ಬನ್ನಿ, ಇಲ್ಲಿಗೆ ಬಂದು ಕರ್ಕೊಂಡು ಹೋಗಿದ್ದಾವ. ಯಾರನ್ನ? ಅದೇ ಅಜ್ಜಿನ ಇಲ್ಲೇ ಬಂದು ಏನ್ ಫಾಸ್ಟ್ ಆಗಿ ಹೋಗೋದ ನಾವು ನಡೆಯಕತ್ತಿಲ್ಲ. ಇಲ್ವಾ ಅಣ್ಣ? ಯಾರು ಇಲ್ವಾ?
ಅವ್ರ ಮೊಮ್ಮಗಳ ಯಾರ ಇದ್ದಾರೆ ಬಂದು ತಲೆ ಕೆಡ್ಸ್ಕೊಳಲ್ಲ ಇಲ್ಲ ಪಾಪ ಅಲ್ಲೇ ಕೂರ್ಸಿ ಅಜ್ಜಿ ಅಜ್ಜಿನ ಅಲ್ಲೇ ಕೂರ್ಸ್ಬೇಕು ಯಾಕಂದ್ರೆ ಅಜ್ಜಿ ಅಲ್ಲೇ ಕೂತ್ಕೊಂಡು ಕರ್ಕೊಂಡು ಕುತ್ಕೊಂಡಿದ್ ಜಾಗ ಅದು ಅದು ಆ ಕಡೆ. ಎಷ್ಟೋ ದಿನಗಟ್ಲೆ ಹೌದು. ಊಟ ತಿಂಡಿ ಎಷ್ಟು ದಿನಗಟ್ಲೆ ಇತ್ತಣ್ಣ ಇಲ್ಲಿ? ನಾವು ಇದೇ ದೇವಸ್ಥಾನದವ್ರು ನಮ್ಗೆ ಗೊತ್ತಿಲ್ಲ. ಎಷ್ಟು ದಿನ ಇತ್ತು ಅಜ್ಜಿ ಇಲ್ಲಿ? ನೋಡಿ ಇಲ್ಲೇ ಇದೇ ಜಾಗ ಹಿಂದೆ ಇಡಿ ಆಯ್ತಲ್ಲ ಅದು ನಿಮ್ತವ ಇದೇ ಜಾಗ ಮುದ್ದೆ ತಿನ್ನಕ್ ಹೋದ್ರೆ ತಟ್ಟೆ ತಗೊಂಬಂದ್ರೆ ಎಂತವ್ರು ಊಟಕ್ಕೆ ಇದ್ ಮಾಡ್ತಿರಲ್ಲ ಎಲ್ಲಾ ಕೊಡೋರು ಪಾಪ ಬಿಸಿದ್ ಮಾಡಿ ಅವಾಗ ಬಿಸಿದ್ ಮಾಡಿ ಬಿಕ್ಕವ್ರು ಕಾಂತನ್ ಮನೆಗೆ ಹೋಗೋಣ ಬತ್ತಿ ಕಾಂತ ನಿಮ್ಮ ಆಶ್ರಮದಾಗಲ್ಲ ಅಜ್ಜಿ ಕೊಟ್ಟಿದ್ದಲ್ಲ ನಿಮ್ ಮೊದ್ಲು ಕಟ್ಕೊಂಡು ನೀವೆಲ್ಲ ನೋಡೋದು ನಾನು ನೋಡಿದ್ದೀನಿ ಮೊಬೈಲ್ನಾಗ ನೋಡಿದ್ದೀನಿ ಹಾ ಬೈಸಂದ್ರ ಪಾಪ ಬರ್ತೀರಾ ಬರ್ತೀರಾ ಮಳೆ ಬಂದ್ಬಿಡುತ್ತೆ ಅಜ್ಜಿನ ಎಷ್ಟು ಇದ್ ಮಾಡ್ಯಾವ್ರಪ್ಪ ಪಾಪ ಅಜ್ಜಿ ನೀವು ಚೆನ್ನಾಗಿ ಜನಗಳು ಎಷ್ಟು ಜನ ನಿಮ್ಮ ಆಶ್ರಮದಾಗ ಬಂದು ನೋಡ್ಕೊಂಡು ಹೋಗ್ತಿದ್ ನಾವು ನೋಡಿದ್ವಿ ಸೊ ಇದೇ ಇದೇ ಜಾಗ ಜಾಗ ಅಜ್ಜಿ ಚಿಕ್ಕಿದ್ದು ಅವತ್ತು ಇದೇ ಇದೇ ಜಾಗ ಇದೇ ಜಾಗ ಅಲ್ಲೇ ಕೂತ್ಕೊಳ್ಳಿ. ಹಾ, ಇಲ್ಲೇ ಪಾಪ. ಬಿಫೋರ್ ಆಫ್ಟರ್ ಇದೇ ಜಾಗದಲ್ಲಿ ಅಜ್ಜಿ ಚಿಕ್ಕಿದ್ದು ಹಿಂಗೆ ಕರ್ಕೊಂಡು ಹೋಗಿದ್ದು ನಾನು ಕೊನೆಯದಾಗಿ ಇವತ್ತು ಇಲ್ಲಿ ಬಂದಿದೀವಿ ಮೆಮೊರಿ ಮತ್ತೆ ಅವ್ರು ತುಂಬಾ ಕೊರಗ್ತಾ ಇದ್ರು ನಾನು ಬೈಸಂದ್ರ ನೋಡ್ಬೇಕು ಬೈಸಂದ್ರ ನೋಡ್ಬೇಕು ಅಂತ ಆಂಬುಲೆನ್ಸ್ ಬಂತಲ್ಲ ಭಯ ಬಿಸ್ಕತ್ ಕೊಟ್ಟಿದ್ದೆಲ್ಲ ನಾವು ಕಟ್ಕೊಂಡಿರೋದೆಲ್ಲ ತೋರ್ಸೋದಿಲ್ಲ ಕೆಂಪಿ ನಮ್ಮ ಮನೆಗೆ ಬಂದು ಒಂದ್ ಬಾಳೆಹಣ್ಣು ಕೊಟ್ರು ನನ್ನ ಮಕ್ಳಿಗೆ ಅಂತ ತಗೊಂಡೋಗೋದು ಪಾಪ ಹೇಳಜ್ಜಿ ಪಾಪ ಹಾ ಹೇಳು ಬನ್ನಿ ಎಲ್ರು ಬನ್ನಿ ಇಲ್ಲೊಂದು ಮೆಮೊರಿಬಲ್ ನೀವು ಬನ್ನಿ ಒಂದ್ ಫೋಟೋ ತಕೊಬೇಕಂತ ಆಸೆ ನಂಗೆ ಇಲ್ವಾ ಅಲ್ಲ ಇಷ್ಟು ವರ್ಷ ಕಾಪಾಡಿದಿರಲ್ಲ ಇಷ್ಟು ಇಲ್ಲಿದ್ರೆ ಇರ್ತಿರ್ಲಿಲ್ಲ ನಾವ್ ಹೇಳ್ತೀವಿ ನಾವು ಕಂಡಂಗೆ ಇರ್ತಿರ್ಲಿಲ್ಲ ಇಷ್ಟು ವರ್ಷ ನೀವ್ ಹೆಂಗ ಅವ್ರನ್ನ ಕಾಪಾಡಿದ್ ನಾವೆಲ್ಲ ಸಂತೋಷ ಪಟ್ವಿ ಮನೇಗಾದ್ರು ನೆನ್ಸ್ಕೊಂತ ಇರ್ತೀವಿ ಮೊರೆಕಜ್ಜಿ ನೋಡ್ರಿ ಇವತ್ತು ಹೆಂಗೈತೆ ನಮ್ಗೆ ಎಲ್ಲಾರು ನೋಡ್ತಾರಲ್ಲ ಅಯ್ಯೋ ಅಜ್ಜಿಗಿಂತ ನಾವು ಬಿಡಿ ಅಂತ ನಾವು ಅಜ್ಜಿ ನೋಡಿ ಎಷ್ಟೋ ನಾವು ಸಂತೋಷ ಪಡ್ತಾ ಇದೀವಿ ಸಾಕು ಒಂದಿನ ಇದೇ ಜಾಗದಲ್ಲಿ ಅನಾಥವಾಗಿ ಕೂತಿತ್ತು ಇವತ್ತು ಇದೇ ಜಾಗದಲ್ಲಿ ರಾಣಿ ತರ ಬಂದ್ ಕೂತವ್ರೆ ಏನ್ ಅನ್ಸುತ್ತೆ ಅದ್ ನಮ್ಗೆ ತುಂಬಾ ಸಂತೋಷ ಆಯ್ತು. ಅವತ್ತು ಯಾರು ಇರ್ಲಿಲ್ಲ ಈ ಜಾಗದಲ್ಲಿ ಇವತ್ತು ಇಷ್ಟೊಂದ್ ಜನ ಇದೀವಿ ನೋಡೋಷ್ಟು ಸಂಪಾದನೆ ಮಾಡ್ಕೊಂಡವ್ರೆ ಒಂದು ಜನಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ವೇಸ್ಟ್ ಪೇಪರ್ ಕೂಡ ನ್ಯೂಸ್ ಪೇಪರ್ ಹೌದು ಆಗ್ಬಿಡುತ್ತೆ ಹೌದು ಸೊ ಇವತ್ತು ಇಡೀ ಕರ್ನಾಟಕವನ್ನ ಪ್ರೀತಿಸುತ್ತೆ ಗೊತ್ತಾ ಗೊತ್ತೇಳಿ ನೋಡಿದೀನಿ ಪಾಪ ಈ ಬಟ್ಟೆ ಬರೆ ಅವೆಲ್ಲ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯೋದು ಊಟ ಇಕ್ತಿವಿ ಅಂದ್ರೆ ಪಾಪ ತಟ್ಟೆ ಇರ್ತಿರ್ಲಿಲ್ಲ ಬಾ ಅಂದ್ರೂ ಬಿಡ್ತಿರ್ಲಿಲ್ಲ ತಟ್ಟೆ ತಗೊಂಡು ಓಡೋದು ಆ ಅಜ್ಜಿ ಸಮಕ್ ನಾವ್ ನಡಿಯಕ್ ಆಗ್ತಿರ್ಲಿಲ್ಲ ಎಷ್ಟೋ ಸತಿ ಗೊತ್ತಾ ಪಾಪ ಎಲ್ಲ ಇದ್ ಮಾಡಿ ಹೆಂಗೋ ಇವತ್ತು ಚೆನ್ನಾಗೈತಾ ಒಂದಿನ ಸಿಗಾಕೊಂಡ್ಬಿಟ್ಟು ಹೆಂಗ್ ಓಡ್ಬಿಡ್ತು ನಂಗೆ ಭಯ ಆಯ್ತಪ್ಪ. ಅಜಯ್ ಡಾರ್ಲಿಂಗ್ ಇಲ್ಲೇ ಇರ್ತೀಯಾ ಹೋಗೋಣ ಇಲ್ಲೇ ಇರ್ತೀಯಾ ಹೋಗೋಣ ಹೋಗ್ತೀರಾ ಬೈಸಂದ್ರದಾಗೆ ಇರ್ತೀರಾ ಇರ್ತೀರಾ ಯಾರು ನೋಡ್ಕೊಳ್ತಾರೆ ಅವ್ರ ಹತ್ರ ಇರಿ ಅಲ್ಲಿ ಹೋಗಿ ಇಲ್ಲೇನ್ ಇರ್ತೀರಾ ಚೆನ್ನಾಗ್ ಸೋಕೊಂಡ್ ಅವ್ರನ್ನ ತಾಯಿ ತರ ನೋಡ್ಕೊಂಡವ್ರೆ ಅಲ್ಲಿ ಇರಿ ಇಲ್ಲಿ ಯಾರು ನೋಡ್ಕೊಳಲ್ಲ ನಿಮ್ಮನ್ನ ಏನಕ್ ಇರ್ತೀರಾ ಹಾ ಎಲ್ಲ ಗಂಟ್ ಮಾಡ್ಕೊಟ್ಟೆ ಅಷ್ಟೇ ಮಗಳೇನ ಅವ್ರಂತಲ್ವನಪ್ಪ ಅಯ್ಯ ಅದೇ ಬಗೆಲ್ಲ ತಾನ ಯಾರನ್ನ ಕೊಟ್ಟಿದ್ದು ಓಲ್ಡ್ ಪೇಷಂಟ್ ದುಡ್ಡು ಎಲ್ಲ ಕುಡಿಕ್ ಮಗಳು ಕೊಡೋದು ಪಾಪ ಒದ್ಕೊಂಡೋಗಿ ಒಂದ್ ಬೆಡ್ಶೀಟ್ ಯಾರನ್ನ ಕೊಟ್ರು ಒದ್ಕೊಳಕ್ ಕಂಡ ಹಾ ಮಳೆ ನೀನಿರೋ ಕಡೆ ಮಳೆ ಗುಡ್ಲು ಸಿಡ್ಲು ಮಿಂಚು ಎಲ್ಲಾ ಬರ್ಬೇಕು ಧೂಳಿ ಪಟ್ಟೆ ಆಗ್ಬೇಕು ಇವಾಗ ಹೆಂಗೋ ಚೆನ್ನಾಗವ್ರಣ್ಣ ಅದು ಸಂತೋಷ ನಮ್ಗೊಂದ್ ದಿನಕ್ಕೆ ಏನಾದ್ರು ಹಾಕೊಂಡಿದ್ಯಾ ನೋಡು ಕಾಲ್ಗೂ ಹಾಕೊಂಡೈತ್ ಮಗ ಹೆಂಗೆ ಇದ್ ಮಾಡೋರ್ ಪಾಪ ಚೆನ್ನಾಗಿದ್ಯಲ್ಲ ಎಲ್ಲ ಚೆನ್ನಾಗಿರು ಅವ್ರ ನೀನ್ ನೋಡ್ ತಾಯಿ ತರ ನೋಡ್ಕೊಂತವ್ರೆ ಚೆನ್ನಾಗಿರು ಯಾವಣ್ಣ ಯಾವಣ್ಣ ಬೇಕು ಮದ್ವೆ ಐತಿ ಇಲ್ಲೇ ಮದ್ವೆ ಆಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇದೇ ಜಾಗ ಪಾಪ ನೋಡಿ ನನ್ ಡಾರ್ಲಿಂಗ್ ಸಿಕ್ಕಿದ ಜಾಗ ಇಲ್ಲೇ ಮದ್ವೆ ಆಗಣ ಸೊ ಅವತ್ತು ಕೂಡ ಲೈಟ್ ಆಗಿ ಮಳೆ ಇತ್ತು ಇವತ್ತು ಕೂಡ ಮಳೆ ಸೊ ಕೊನೆಯದಾಗಿ ಸ್ನೇಹಿತರೆ ನನಗೆ ಬನ್ನಿ 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 ಇವರೇ ಕರ್ಕೊಂಡ್ ಬಂದು ಅವತ್ತು ಕಳ್ಸ್ಕೊಟ್ಟಿದ್ದು ಅಜ್ಜಿ ತುಂಬಾ ಬಂದಿದ್ದೆ ನಾನು ಅಲ್ಲಿಗೆ ಮೊನ್ನೆ ಮೆಡಿಸಿನ್ ಕೊಡ್ಬೇಕು ಅಂತ ಬಂದಿದ್ವಿ. ಅಜ್ಜಿ ತುಂಬಾ ಆಸೆ ಪಡ್ತಿದ್ರು ಕೊನೆ ಆಸೆ ಅವ್ರಿಗೆ ಇಲ್ಲಿಗೆ ಹೋಗ್ಬೇಕು ಅಂತ ಈಗ ಮೊದಲ ತರ ಇಲ್ಲ ಮೊನ್ನೆ ಎಲ್ಲ ನೋಡಿದ್ವಿ ಆಂಬುಲೆನ್ಸ್ ಬಂದಿದ್ಕೆ ಭಯ ಆಗಿತ್ತು ನಮ್ಮ ಮನೆಯವರು ಓಡ್ ಬಂದ್ರು. ಕೂತ್ಕೊಳ್ಳೋದ್ ಜಾಗ ಇಲ್ಲ ರೂಮ್ ಬಿಟ್ಕೊಟ್ಟಿದ್ ನಮ್ ನಟನರ್ದೊಂದು ರೂಮ್ ಇತ್ತು ಅಲ್ಲಿ ಬಿಟ್ಕೊಟ್ಟಿದ್ದು ಅದ್ರೊಳಗಡೆ ಇರ್ತಿರ್ಲಿಲ್ಲ ಪಾಪ ಭಯ ಯಾರು ನೋಡ್ಕೊಂಡಿಲ್ಲ ಅಂದ್ರೆ ಎಲ್ಲಿರ್ತಾರಮ್ಮ ಯಾರಾದ್ರೂ ಒಂದು ಪ್ರೀತಿಯಿಂದ ನೋಡ್ಕೊಂಡು ಊಟ ತಿಂಡಿ ಕೊಟ್ರೆ ಇರ್ತಾರೆ ಯಾರು ಏನು ಕೇರೆ ಮಾಡಿದ್ರೆ ಎಲ್ಲಿರಕ್ಕಾಯ್ತದೆ ಅದೇ ಇವತ್ತು ದೇವ್ರ ದರ್ಶನ ಮಾಡ್ಕೊಂಡಿಲ್ಲ ಮದ್ವೆ ಆಗಿ ಹೊಲ್ಟೋಗದ ಇಬ್ರುವೆ ಬೈರ್ಸಂದ್ರದಲ್ಲಿ ಅಂತೂ ಇಂತೂ ಇಬ್ರಿಗೂ ಮದ್ವೆ ಬಂದಿದೀವಿ ಮೂಗ್ ಬಟ್ ಕಳ್ಕೊಂಡು ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಆಗಿತ್ತು ಅಲ್ವೇನಜ್ಜಿ? ಏನ್ ನಿಮ್ ಹೆಸರು? ಎಷ್ಟು ವರ್ಷ ಆಯ್ತು ಅಜ್ಜಿ ಇದೇ ಊರಲ್ಲಿ ಇರಕ್ಕೆ ಶುರು ಮಾಡಿ?
ಅಪ್ಪಿ ಎಷ್ಟು ವರ್ಷ ಆಯ್ತಪ್ಪಿ? ಅಜ್ಜಿ ಇಲ್ಲೇ ಅಲ್ವನಕ್ಕ? ಇದೇ ಊರೇ ಯಾವ ಅಜ್ಜಿ ಇದೆ? ಸ್ವಂತ ಊರೇ ಇದೆ. ನಮ್ಮ ಮನೆಯವ್ರಿಗೆ ಸುಮಾರು 50 ವರ್ಷ. ನಮ್ಮ ಮನೆಯವ್ರು ಹುಟ್ಟಾಗಿನ ಹಿಂಗೆ ಐತಂತ ಅಜ್ಜಿ ಅಂತೆ ನಮ್ಮ ಮನೆಯವ್ರು ಅಲ್ಲೇನೆ. ಮರೇಕನ ಬೈಸಂದ್ರದಾಗ ಯಾರು ಗೊತ್ತು? ಬೈಸಂದ್ರದಲ್ಲಿ ಯಾರು ನಿಮಗ್ ಗೊತ್ತು? ಯಾರವ್ರೆ ನಿಮ್ಮವರು? ಯಾರು ಇಲ್ವಾ? ನಿನ್ ಮಗಳಲ್ಲಿ ಎಲ್ಲವಳು ನಿನ್ ಮಗಳು ನೋಡ್ದ ಬೆಂಗಳೂರಾಗ ಅವ್ರ ಕಾಂತ ಕಾಂತರಾಜ್ ಅಲ್ಲ ಅನ್ಸುತ್ತಲ್ವನಕ್ಕ? ಇಲ್ಲ, ದೊಡ್ಡ ಚಿಕ್ಕಪ್ಪನ ಮಕ್ಕಳು ಏನೋ ಇರ್ಬೋದು. ಕಾಂತರಾಜ್ ಎಲ್ಲಿ ಎಲ್ಲವನೇ? ಅವತ್ತೊಂದ್ ದಿವಸ ಎಲ್ಲಿಂದ ನಡ್ಕೊಂಡ್ ಬಂದಿದ್ದೀವಿ. ಅವ್ರೇ ಇಲ್ಲ, ಅವತ್ತು ಬರ್ಬೇಕಾದ್ರೆ ನಮ್ಮ ಮನೆ ಮುಂದೆನೆ ಬಂದು ಎಷ್ಟೋ ದೂರದಿಂದ ಬೈಸಂದ್ರಕ್ಕೆ ಬಂದಿದ್ದೀರಾ? ಯಾರು ನೋಡ್ಬೇಕು? ಬರಕ್ಕೂ ಮುಂಚೆ ಎಷ್ಟೋ ದೂರದಿಂದ ನಡ್ಕೊಂಡ್ ನಡ್ಕೊಂಡ್ ಅಮ್ಮ ಬಂದೇ ಯಾರು? ಕೂತಿದ್ದಿದ್ದು ಅಜ್ಜಿ. ಕಾಂತ ನೋಡ್ಬೇಕಂತ ಬಿಡೋಣ ಪಾಪ. ಯಾರ್ಗೋ ಮಾಡೋದ್ಕಿಂತ ಇಂಥವ್ರಿಗೆ ಮಾಡ್ಬೇಕಣ. ಇವರೇ ದೇವ್ರು, ಇಲ್ಲೂ ದೇವ್ರು ನೋಡ್ಕೊಂಡು ಹೋಗ್ಬಾರ್ದು. ಸೊ ಕೊನೆದಾಗೂ ಬೈಸಂದ್ರಕ್ಕೆ ಯಾರ ಮನೆಗೆ ಸೇರಿಸ್ಲಿಲ್ಲ ಅಂದ್ರು ದೇವ್ರು ಅವ್ರ ಮನೆಗೆ ಸೇರಿಸ್ಕೊಂಡಿದ್ದಾನೆ. ಅಲ್ಲೇ ಕೈ ಮುಗಿಸ್ಬಿಡಿ. ಅಲ್ಲೇ ಇಲ್ಲ, ಕೈ ಒಂಚೂರು ಒಳಗೆ. ಅಲ್ಲೇ ಕೈ ಮುಗಿಸ್ಬಿಡಿ. ಏನಿಲ್ಲ. ತೊಂದ್ರೆ ಇಲ್ಲ. ಸೊ ಬೈಸಂದ್ರದಲ್ಲಿ ಯಾರು ಕೂಡ ಅವ್ರ ಮನೆಗೆ ಸೇರಿಸಿಲ್ಲ ಅಂದ್ರೂ ಕೊನೆಯದಾಗಿ ಅವ್ರನ್ನ ಕರೆದು ಅವ್ರ ದೇವ್ರ ಮನೆ ಬಾಗಿಲೇ ತೆಗ್ದಿದೆ. ದೇವರೇ ಅವ್ರನ್ನ ಒಳಗಡೆ ಕರ್ಕೊಂಡಿದ್ದಾರೆ. ಸೊ ಇವ್ರು ಇದ್ದಂತ ದೇವಸ್ಥಾನ ಮುಂದೆಗಡೆ ಇಷ್ಟು ದಿನ ಅವ್ರು ಇದ್ರು. ಇದು ಏನ್ ದೇವರನ? ಪಟ್ಟಣದಮ್ಮನ ಏನ್ ದೇವಸ್ಥಾನ? ಪಟ್ಟಣದಮ್ಮ ದೇವಸ್ಥಾನ ಅಂತ. ಈ ದೇವಸ್ಥಾನದ ಮರದ ಮುಂದೆಗಡೆ ಪಾಪ ಅಜ್ಜಿ ಕೂತ್ಕೊಂಡು ಊಟ ನೀರಿಲ್ಲದೆ ಕಷ್ಟ ಪಡ್ತಾ ಇದ್ರು. ನಮಗೆ ಸಿಕ್ಕಿದ್ರು. ಇವತ್ತು ಅದೇ ದೇವಸ್ಥಾನದ ಮುಂದೆ ಬಂದು ಅದೇ ದೇವರು ಬಾಗಿಲು ತೆಗೆದು ಒಳಗಡೆ ಕರ್ಕೊಂಡಿದ್ದಾರೆ ಅವ್ರನ್ನ. ಸೊ ಇನ್ನೂ ಆಯುಷ್ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಇನ್ನೂ ನಮ್ಮ ಮಧ್ಯೆ ಇನ್ನೂ ಸಾಕಷ್ಟು ವರ್ಷಗಳು ಇರಲಿ ಅನ್ನೋದು ನಮ್ಮ ಆರೈಕೆ, ಆಸೆ. ಇದರಿಂದ ನಾವು ಕಳ್ಕೊಂಡಿರೋದೆಲ್ಲ ಪಡ್ಕೊಂಡಿದ್ದೀವಿ. ಅಷ್ಟು ಪ್ರೀತಿ ನಮಗೆ ಸಿಕ್ಕಿದೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಜ್ಜಿ ವಿಡಿಯೋನ ನೋಡೋದವರು ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಜನಸ್ನೇಹಿ ನಿರಾಶ್ರಿತಾಶ್ರಮ ಭೇಟಿ ಕೊಡಿ. ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ. ಇಲ್ಲಿ ಬೈಸಂದ್ರದಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆ ಪಟ್ಲದಮ್ಮ ಅವರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬ ಸಂತೋಷ ಆಗುತ್ತೆ ನೋಡಿ ದೇವಿನ. ಕೈ ಮುಗಿ ದೇವರು ಅಲ್ಲೇ ದೇವ್ರು ಕೈ ಮುಗಿ ನೋಡಲ್ಲ ಅಲ್ಲಿ ಪಟ್ಲದಮ್ಮ ದೇವ್ರು, ಪಟ್ಲದಮ್ಮ ದೇವ್ರು. ಅಯ್ಯ ಇಲ್ಲಿ ಬಂದ್ರು ಅದೇ ದಿನ ತಪ್ಪಿಲ್ಲ ನನಗೆ. ಅಯ್ಯೋ ಒಂದ್ ದಿವಸ ಮಲ್ಗೋಳನ್ನ ಹೊಡೆದು ಎಬ್ಬಿಸಿ ನಡಿ ಬರಲ್ವ ನೀನು ಬೈಸಂದ್ರಕ್ಕೆ ಹೋಗೋಣ ನಡಿ. ಮುತ್ಕೊಡು. ಇನ್ನೊಂದು ಪಟ್ಲದಮ್ಮನ ದೇವಸ್ಥಾನದಲ್ಲಿ ಮುತ್ಕೊಡ್ತಾವ್ರ ಅಜ್ಜಿ. ನಿನ್ ತಮಾಷೆ ವಿಷಯನ ಇದು. ಅಮ್ಮನೇ ನಗ್ತಾವ್ರೆ ನೋಡಲಿ. ತಮಾಷೆ ಎಲ್ಲ ನೋಡಿಬೇಕು, ನಗ್ತಾವ್ರ ಅವರು. ಅಮ್ಮನ ಮುಖ ನೋಡಿ ಹೇಗೆ ಲಕ್ಷಣ ಹೆಂಗಿದೆ ನನ್ನ ಹತ್ರ ನೋಡಿ. ಬ್ಯಾಕ್ ಟು ಪೆವಿಲಿಯನ್ ಜನಸ್ನೇಹಿ ಆಶ್ರಮ ನೋಡಿ. ಇನ್ನೊಂದು ವರ್ಷ ಚೆನ್ನಾಗಿದೆ. ಇರ್ಲಪ್ಪ, ಸಂತೋಷ. ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ತುಂಬಾ ಸಂತೋಷ ಆಗ್ತೈತೆ. ಯಾರಾದ್ರೂ ಈ ತರ ಇದ್ರೆ ಅಚ್ಚುಕಟ್ಟಾಗಿ ಕರ್ಕೊಂಡೋಗಿ ಇಂಥ ಇದಕ್ಕೆ ಬಿಡಿ. ತುಂಬಾ ನಮ್ಗೆ ಇವತ್ತು ನೋಡಿ ತುಂಬಾ ಸಂತೋಷ ಆಯ್ತು. ರೋಡ್ ಪಾಪ ಇದ್ ಮಾಡೋದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ಸ್ ಕೊಡು. ಬಾಯ್. ಮತ್ತೆ ಚೆನ್ನಾಗಿರು, 100 ವರ್ಷ ಚೆನ್ನಾಗಿರಿನ, ಇನ್ನೂ ಒಂದ್ 50 ವರ್ಷ ಚೆನ್ನಾಗಿರು, ಸರಿನಾ? ಬಾಯ್ ಬಾಯ್ ಹೇಳ್ಬಿಡು. ಬಾಯ್ ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಬಾಯ್. ಒಟ್ಪ ಒಳ್ಳೇದು.